ಸಾರಿ ಸರ್, ನಮಗೆ ಗೊತ್ತಿಲ್ಲ. ನಾವು ಆರ್ಡ್ರ್ ಮಾತ್ರ ಫಾಲೋ ಮಾಡ್ತಾ ಇದ್ದೀವಿ ಅಷ್ಟೇ. ಅಂದರೆ ನಿಮಗೆ ಯಾರು ದುಡ್ಡು ಕೊಟ್ಟರು ಅವ್ರ ಮನೆಗೆ ಹೋಗಿ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತೀರಾ? ಸಾರಿ ಸರ್, ನಾವು ಆರ್ಯ ಸರ್ಗೆ ಮಾತ್ರ ಕೆಲಸ ಮಾಡ್ತೀವಿ ಸರ್. ಅವ್ರು ಏನು ಹೇಳಿದ್ರೆ ಅದೇ ಫಾಲೋ ಮಾಡ್ತೀವಿ ಸರ್. ನನಗೆ ಯಾಕೋ ನೀವು ಹೇಳ್ತಿರೋ ಮಾತ್ಮೇಲೆ ನಂಬಿಕೆ ಬರ್ತಿಲ್ಲ. ಒಂದು ಕೆಲಸ ಮಾಡ್ತೀರಾ, ಆರ್ಯ ಸರ್ಗೆ ಫೋನ್ ಮಾಡಿ. ಸಾರಿ ಮೇಡಮ್, ಅವ್ರನ್ನ ಯಾವಾಗಂದ್ರೆ ಅವಾಗ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅವ್ರು ಹೇಳಿದ್ದಾರೆ, ನಾವು ಬಂದಿದ್ದೀವಿ ಅಷ್ಟೇ. ಸುಬ್ಬು, ಒಂದು ಕೆಲಸ ಮಾಡ್ತೀನಿ, ನಾನೇ ಆರ್ಯ ಸರ್ಗೆ ಫೋನ್ ಮಾಡ್ತೀನಿ. The number you are trying to call is currently not reachable. Please try again later. ಸುಬ್ಬು, ಏನೇ ನೀವು ಮಾಡಿರೋ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ ಅಂತ ಬರ್ತಾ ಇದೆ. ಹಾಂ, ಬೆಂಡೆಗೆ ಮಾಡ್ತೀನಿ. ಇಲ್ಲೋ ಬರ್ತಿದ್ನಲ್ಲ. ಹಾಂ, ಬೆಂಡೆ. ಏನೇ ಆರ್ಯವರ್ಧನ್ ಸರ್ ಕಂಪ್ನಿ ಜಾತಕನೇ ಇಟ್ಟಿದ್ಯಾ ಡೈರಿಲಿ? ಸಾಮಾನ್ಯದವಳಲ್ಲ ನೀನು. ಜೆಂಡೆ, ಅನು ಮನೆಗೆ ಸುರಕ್ಷಿತ ವ್ಯವಸ್ಥೆ ಎಲ್ಲ ಆಗಿದೆ ಅಲ್ಲ? ಹಾಂ, ಆಯಿತು. ಪ್ರೂಫ್. ಬೆಂಡೆ ಅವರಾ? ಜೇಂಡೆ. ಅದೇ ಬೆಂಡೆ. ಅದೇ ನಮ್ಮ ಮನೆ ಹತ್ರ ಒಳ್ಳೆ ದಾಂಡಗ್ರಿದ್ದಂಗೆ ಅವ್ರೆ. ಬಂದು ನಿಂತವ್ರಲ್ಲ, ಎಲ್ಲ ನಿಮ್ಮ ಕಡೆಯವ್ರೇನಾ? ಹಲೋ ಪುಷ್ಪ ಅವರೇ, ನಾನು ಆರ್ಯವರ್ಧನ್ ಮಾತಾಡ್ತಿದ್ದೀನಿ. ಅಯ್ಯೋ ಸರ್, ನಮಸ್ಕಾರ ಸರ್. ಏಯ್, ಫೋನ್ ಕಿವಿಲಿ ಇಟ್ಕೊಳ್ಳೆ. ನಮಸ್ಕಾರ ಸರ್. ನಮಸ್ತೆ. ಈಗ ನಿಮ್ಮ ಮನೆ ಮುಂದೆ ನಿಂತಿದ್ದಾರಲ್ಲ, ಅವರು ನಮ್ಮ ಕಡೆಯವರೇ. ನಮ್ಮ ಆಫೀಸಿನ ಸುರಕ್ಷತೆಗೋಸ್ಕರ ಈ ವ್ಯವಸ್ಥೆ ಮಾಡಿದ್ದೀನಿ. ಭಯ ಪಡಬೇಡಿ. ನೀವು ಹೇಳ್ತಿದ್ದೀರಾ ಅಂದರೆ ನಮಗೇನು ಭಯ ಇಲ್ಲ ಸರ್. ಆದರೆ ಆಫೀಸ್ ಕೆಲಸದವರು ನಮ್ಮನೆ ಹತ್ರ. ಅನು ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾಳಲ್ಲ, ಹಾಗಾಗಿ ಅವಳಿಂದ ಕೆಲವರು ನಮ್ಮ ಕಂಪ್ನಿ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬಹುದು, ಅಥವಾ ಅವಳನ್ನು ಹಿಂಬಾಲಿಸಲೂಬಹುದು. ಅದಕ್ಕೆ ಅವಳಿಗೆ ತೊಂದರೆ ಆಗದೇ ಇರಲಿ ಅನ್ನೋದಕ್ಕೋಸ್ಕರ ಈ ವ್ಯವಸ್ಥೆ. ಅವ್ರ ಪಾಡಿಗಿರ್ತಾರೆ, ನಿಮಗೇನೂ ತೊಂದರೆ ಕೊಡಲ್ಲ. ಕೆಲವು ದಿನಗಳಲ್ಲೇ ಇದೆಲ್ಲ ಸರಿಗೆ ಹೋಗುತ್ತೆ. ಹೌದಾ? ಸರಿ ಸರ್. ಸರಿ, ಹಾಗಾದರೆ ಚಿಂತೆ ಮಾಡಬೇಡಿ, ಆರಾಮಾಗಿ. ಹಾಂ, ಸುಬ್ಬು, ಎಲ್ಲರೂ ಆಫೀಸ್ ಕಡೆಯವರೇನೆ ಅಲ್ಲ. ಈ ದೊಡ್ಡ ಆಫೀಸಲ್ಲಿ ಇನ್ನೂ ಏನೇನು ರೂಲ್ಸ್ ಮಾಡ್ತಾರೆ? ಸುಬ್ಬು, ಇನ್ನೊಬ್ಬರು ಮನೆ ಕಾಯೋದಕ್ಕೆ ಸಂಬಳ ಕೊಡ್ತಾರಾ? ಸುಮ್ಮನೆ ಬರ್ತಾರಾ? ಮತ್ತಿನ್ನೇನೆ? ಎಷ್ಟು ಕೊಡ್ಬೋದು? ಯಾರೋ ಮೂರನೇವ್ರು ಬಂದು ನಮ್ಮ ಮನೇಲಿ ಇದ್ದಾರಲ್ಲ ಅನ್ನೋ ಚಿಂತೆ ನನಗಾದರೆ ಅವ್ರಿಗೆ ಎಷ್ಟು ಸಂಬಳ ಕೊಡ್ತಾರೆ ಅನ್ನೋ ಚಿಂತೆ ಇವಳಿಗೆ. ನನಗೆ ನನ್ನದೇ ಆದಂಥ ಚಿಂತೆ ಇದೆ. ಮಗಳ ಪರೀಕ್ಷೆ ಮುಗಿದ ಮೇಲೆ ಮದುವೆ ಮಾಡಬೇಕು, ಇನ್ನೂ ತಡ ಮಾಡೋ ಹಾಗಿಲ್ಲ, ಆ ಚಿಂತೆ ನನಗೆ. ಅಯ್ಯೋ, ಈಗ ಸಂತೋಷ ಆಯ್ತು ನೋಡಿ ನನಗೆ. 3C. ಹೌದು ರಮ್ಯಾ, ನಾನು 3Cನೇ ಅಟೆಂಡ್ ಮಾಡಿದೆ. 3A ಅಟೆಂಡ್ ಮಾಡಿದಿದ್ರೆ ನಮಗ್ ಬರೆಯೋದಕ್ಕೆ ತುಂಬಾ ಟೈಮ್ ಬೇಕಾಗ್ತಿತ್ತೇನೋ. ನಿಜ, ಕ್ವಶನ್ ಪೇಪರ್ ಕೊಟ್ಮೇಲೆ ಅದನ್ನ ಓದೋದಕ್ಕೆ ನನಗೆ 10 ನಿಮಿಷ ಬೇಕಾಯ್ತು ಗೊತ್ತಾ. ನಾನಂತೂ ಒಂದನೇ ಕ್ವಶನ್ ಓದ್ಕೊಂಡು ಬರೆಯಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ರಮ್ಯಾ, ಇನ್ವಿಜಿಲೇಟರು ತುಂಬಾ ಸ್ಟ್ರಿಕ್ಟ್ ಅನ್ಸುತ್ತೆ ಕಣೆ. ನಾನು ಕ್ವಶನ್ ಪೇಪರ್ ಕೊಟ್ಮೇಲೂ ಸುಮ್ಮನೆ ಕೂತಿರೋದನ್ನ ನೋಡ್ಬಿಟ್ಟು ನನ್ನನ್ನೇ ಗುರಾಯಿಸ್ತಿದ್ರು ಗೊತ್ತಾ. ಆಮೇಲೆ ಗೊತ್ತಲ್ಲ, ಗಾಡಿ ಟಾಪ್ ಗೇರು. ಎಷ್ಟೇ ಆದ್ರೂ ಆರ್ಯ ಸರ್ ಕೊಟ್ಟಿರೋ ಪೆನ್ ಅಲ್ವಾ, ಫುಲ್ ಜೋಶಲ್ಲಿ ಬರೆಯಕ್ ಶುರು ಮಾಡ್ಬಿಟ್ಟೆ ಗೊತ್ತಾ. ಅನು, ಪಾನಿಪುರಿ ತಿನ್ನೋಣ? ಲೇ, ಎಕ್ಸಾಮ್ ಟೈಮ್ ಕಣೆ. ಪಾನಿಪುರಿ ತಿನ್ಬಿಟ್ಟು ಹುಷಾರ್ ತಪ್ಪಿದ್ರೆ ಏನ್ ಮಾಡ್ತೀಯಾ? ಜಾಸ್ತಿ ಸ್ಕೋಪ್ ತಗೋಬೇಡ, ಸುಮ್ನೆ ಬಾರೆ. ನಮ್ದು
ಬಟರ್ ನೀರ್ ಕುಡ್ದು ಬೆಳ್ದಿರೋ ದೇಹ ಎಂತ ನೀರು ಜೀರ್ಣಿಸ್ಕೊಳ್ಳುತ್ತೆ. ಬಾ ಬಂಗಾರ. ಅಷ್ಟೇನ್ ಬಿಡ ಪಾರೆ. ನಾನು ನನ್ನ ಆಫೀಸಿಂದ ನನ್ನ ಕಾರಲ್ಲಿ ಹೊರಟಿದ್ದೀನಿ ಅಂತ ನನಗೆ ಅನ್ನಿಸ್ತಾನೇ ಇಲ್ಲ. ಶಾಲೆ ಮುಗೀತು, ಶಾಲೆ ಬಸ್ಸಲ್ಲಿ ಹೋಗ್ತಿದ್ದೀನಿ ಅಂತ ಅನ್ನಿಸ್ತಿದೆ. ಹಾಗೆ ನೋಡ್ಬೇಡಪ್ಪ, ಪ್ರಿನ್ಸಿಪಲ್ನ ನೋಡಿದಾಗ ಆಗ್ತಿದೆ. ಅಲ್ಲಿ ಆಫೀಸಲ್ಲಿ 100 ಕೆಲಸಗಳು ಬಾಕಿ ಇವೆ. ನೀನು ನೋಡಿದ್ರೆ ಮನೆ ಕರ್ಕೊಂಡು ಹೋಗ್ತಿದ್ಯಾ. ಇಷ್ಟು ಬೇಗ ಮನೆ ಕರ್ಕೊಂಡು ಹೋದರೆ ಆಫೀಸ್ ಕೆಲಸ ಮುಗಿಸೋದು ಯಾವಾಗ? ಅದನ್ನೆಲ್ಲ ಮೀರಾಜಿ ನೋಡ್ಕೊಳ್ತಾರೆ ಸರ್, ನೀವು ಚಿಂತೆ ಮಾಡಬೇಡಿ. ಸರಿ, ಹಾಗಾದರೆ KT ಕಾಲೇಜ್ಗೆ ಹೋಗೋಣ. ಎಲ್ಲ ವ್ಯವಸ್ಥೆ ಮಾಡಿದೆಯಲ್ಲ? ಅದೆಲ್ಲ ಆಗಿದೆ ಸರ್, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ನನ್ನ ಮೇಲೂ ಸ್ವಲ್ಪ ನಂಬಿಕೆ ಇಡಿ ಸರ್. ಇಷ್ಟು ಸಣ್ಣ ಮಾತಿಗೆ ಅಷ್ಟೊಂದು ದೊಡ್ಡ ಪದ. ಅನು ಪರೀಕ್ಷೆ ಮುಗಿಸಿ ಈಗಷ್ಟೇ ಈಚೆ ಬಂದಿರ್ತಾಳೆ. ಇದ್ದಕ್ಕಿದ್ದ ಹಾಗೆ ಸೆಕ್ಯೂರಿಟಿ ಗಾರ್ಡ್ಸ್ಗಳನ್ನ ನೋಡಿದ್ರೆ ಭಯ ಪಡ್ತಾಳೆ. ಹಾಗಾಗಿ ನಾನೇ ಅಲ್ಲಿಗೆ ಹೋಗಿ ಅವಳಿಗೆ ವಿಷಯ ತಿಳಿಸ್ತೀನಿ. ನಾಳೆಯಿಂದ ಬೇಕಾದರೆ ಸೆಕ್ಯೂರಿಟಿ ಗಾರ್ಡ್ಸ್ ಅವಳನ್ನು ಪಿಕಪ್ ಮಾಡಲಿ. ತೋಳಿ, ಈ ಫೋನ್ ಇಟ್ಕೊಳ್ಳಿ, ಇದರಲ್ಲೂ ಎಲ್ಲ ವಿಷಯನೂ ಮಾತಾಡ್ಬೋದು. ನಿಮ್ಮ ನಂಬರ್ನ ಇನ್ನೂ ನಾನು ಆ್ಯಕ್ಟಿವೇಟ್ ಮಾಡಿಲ್ಲ. ಸದ್ಯಕ್ಕೆ ಈ ಫೋನ್ನ ಯೂಸ್ ಮಾಡಿ. ಅಣ್ಣ 2 ಪಾನಿಪುರಿ.